ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಆಗಸ್ಟ್ 15th 14th ನೈಟು ನಾವು ಸುಮಾರು ಒಂದು ಐಟಮ್ಗಳನ್ನ ತರಬೇಕಾಗಿತ್ತು. ಸೊ ಸಿಟಿಗೆ ಹೋಗಿ ಬಂದು ಮಲಗಿದ್ದು ಲೇಟು. ಮತ್ತು ಇವತ್ತು ಇವರಿಬ್ಬರಿಗೂ ಕೂಡ ಬೆಳಿಗ್ಗೆ 7:20ಕ್ಕೆ ಅಲ್ಲಿ ಅಟೆಂಡ್ ಆಗಿರಬೇಕು ಅಂತ ಹೇಳಿದ್ರಿಂದ ಬೇಗನೆ ಎದ್ವಿ. ಅಂದರೆ 5:15 ಎದ್ದು ಬೇಗ ಅವರಿಬ್ಬರನ್ನ ರೆಡಿ ಮಾಡಬೇಕಾಗಿತ್ತು. ಇಬ್ಬರಿಗೂ ಕಚ್ಚೆ ಸೀರೆ ಉಡಿಸ್ಬೇಕಾಗಿರೋದ್ರಿಂದ ಬೇಗನೆ ಎದ್ದೆ. ಅವ್ರು 7:20ಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ನನಗೂ ಕೂಡ ಇದು ಗೊತ್ತಿರಲಿಲ್ಲ. ಇದು 3 ಇಯರ್ಸ್ ಬ್ಯಾಕ್ ಒಂದ್ಸಲ ಸೇಮ್ ಸ್ಯಾರಿಲಿ ಒಂದು ಶಾರ್ಟ್ ಇದೇ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಒನಕೆ ಓಬವ್ವಂದು. ಸೊ ಇವಳು ಒನಕೆ ಓಬವ್ವನ್ನೇ ತಗೊಂಡಿರೋದು. ಇವಳು ತಂಗಿ ಬಂದು ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಇಬ್ರಿಗೂ ಕಚ್ಚೆ ಸೀರೆನೇ ಉಡಿಸ್ಬೇಕಾಗಿತ್ತು. ಹಾಗಾಗಿ ನಾನು ಫಸ್ಟ್ ಇವಳಿಗೆ ಉಡಿಸ್ತಾ ಇದ್ದೀನಿ. ಇದನ್ನ ಉಡಿಸಿ ಜಡೆ ತುರ್ಬಾಕಿ ಮತ್ತು ಜ್ಯುವೆಲ್ರಿಗಳನ್ನ ಹಾಕಿ ಕಳಿಸ್ಬೇಕು. ಒಬ್ಳಿಗೆ ಒನಕೆ, ಒಬ್ಳಿಗೆ ಇದು ಕತ್ತಿ ತರೋಕ್ಕೆ ಅಂತಲೇ ನೆನ್ನೆ ಹೋಗಿ ಸುಮಾರು ಲೇಟ್ ಆಯಿತು. ಸೊ ಹಂಗಾಗಿ ಇದು ಸೀರೆನ ಉಡಿಸ್ತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮತ್ತು ಚಿಕ್ಕ ಮಕ್ಕಳಿಗೆ ದೊಡ್ಡ ಸೀರೆಗಳನ್ನ ತಗೊಂಡಾಗ ಸ್ವಲ್ಪ ಹಿಂದೆ ಮುಂದೆ ಲೂಸ್ ಥರ ಆಗುತ್ತೆ. ಇದು ಶೇಪು ಕರೆಕ್ಟಾಗಿ ಬರಲ್ಲ. ಹೈಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇವಳು ಹೈಟು ಕಮ್ಮಿ. ಸೊ ಹಂಗಾಗಿ ಸ್ವಲ್ಪ ವೇರಿಯೇಷನ್ ಆಯಿತು. ತೋರಿಸ್ತೀನಿ ಯಾವ ಥರ ಬಂತು ಅಂತ. ಸೊ ಮಧ್ಯ ಗಂಟು ಹಾಕ್ಕೊಂಡಿದ್ದೀನಿ ಸೆಂಟ್ರಲ್ಲಿ, 2 ಭಾಗ ಮಾಡಿಕೊಂಡು. ಸೊ ಲಾಸ್ಟ್ ಟೈಮ್ ಉಡಿಸಿದ್ದೆ, ನಂಗೆ ಅದೇ ನೆನಪಿತ್ತು. ಸೊ ಹಾಗಾಗಿ ಉಡಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ತುಂಬ ಜನ ಯಾವ ಥರ ಈ ಸೀರೆನ ಉಡಿಸೋದು ಅಂತ ತುಂಬ ಜನ ವೀಡಿಯೋಸ್ಗಳನ್ನ ಹಾಕಿದ್ರು. ಸೊ 3 ಇಯರ್ಸ್ ಬ್ಯಾಕು ಇವರು ಮಿಡ್ಲ್ ಸ್ಕೂಲಲ್ಲೆಲ್ಲ ಇದ್ದಾಗ ನಾನು ಜಾಸ್ತಿ ಥರ ಹಾಕ್ಸಿದ್ದೀನಿ. ಸೊ ಹಂಗಾಗಿ ಬೇಗನೆ ಆಯಿತು. ಇಬ್ಬರಿಗೂ ಉಡಿಸಿ ಜ್ಯುವೆಲ್ರಿ ಎಲ್ಲ ಹಾಕಿ ನಾನು ಲಾಸ್ಟಿಗೆ ಹೆಂಗೆ ಬಂತು ಅಂತ ತೋರಿಸ್ತೀನಿ. ಸೊ ಇದು ಸೆರಗನ್ನ ನಾನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಇವಳ್ದು ಬಂದು ಒನಕೆ ಓಬವ್ವ ಅದು ಡೈಲಾಗ್ಸ್ ಎಲ್ಲ ಇದೆ. ಸೊ ಇವಳಿಗೆ ಭಾರತಾಂಬೆ ಕೊಟ್ಟಿದ್ರು, ಬಟ್ ಹೈಟ್ ಕಡಿಮೆ. ಸುತ್ತ ಆರ್ಟಿಸ್ಟು ಅಂದರೆ ಸುತ್ತ ಡ್ಯಾನ್ಸ್ ಮಾಡೋ ಹುಡುಗರಿಗೆ ಇವಳು ಹೈಟಾಗಿರಬೇಕು ಅಂತ ಹೇಳ್ಬಿಟ್ಟು ಇವಳು ಫ್ರೆಂಡ್ಗೆ ವಹಿಸ್ಬಿಟ್ಟಿದ್ಲು. ಸೊ ಅವಳಿಗೂ ಕೂಡ ನಂದು ವೈಟ್ ಸ್ಯಾರಿ ಇದೆ, ಅದನ್ನು ಕೊಟ್ಟು ಬಂದಿದ್ಲು. ವೈಟ್ ಸ್ಯಾರಿ, ರೆಡ್ ಬ್ಲೌಸ್ ಬೇಕಾಗಿತ್ತು ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ಇದ್ದಿದ್ದಕ್ಕೆ ಅವಳು ಒಪ್ಕೊಂಡಿಲ್ಲ. ಬಟ್ ಹೈಟ್ ಕಮ್ಮಿ ಮತ್ತು ತುಂಬ ಕೂತ್ಕೊಂಡಿರ್ಬೇಕಲ್ಲ ಮಧ್ಯೆ ಸೆಂಟ್ರಲ್ಲಿ, ಇದೇನೋ ಯೋಚನೆ ಮಾಡ್ಕೊಂಡು ಇವಳು ರಿಜೆಕ್ಟ್ ಮಾಡಿಬಿಟ್ಟು ಒನಕೆ ಓಬವ್ವನ ತಗೊಂಡವಳೆ. ಸೊ ನೋಡಿ, ಸೀರೆ ಗೀರೆ ಎಲ್ಲ ಸೆಟ್ ಮಾಡಿ ಆದಮೇಲೆ ಡಾಬನ್ನ ಅಲ್ಲೇ ಫಿಕ್ಸ್ ಮಾಡಿಬಿಡ್ತಾಯಿದ್ದೀನಿ, ಸೆರಗನ್ನ ಸೇರಿಸ್ಬಿಟ್ಟು. ಯಾಕೆಂದರೆ ಅದು ಆ ಕಡೆ ಈ ಕಡೆ ಅಳ್ಳಾಡೋದು ಅಥವಾ ಇವ್ರು ಬೊಕ್ಕೊಂಡಾಗ ಮುಂದೆ ಬರೋದು ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಸೆಟ್ ಮಾಡಿಬಿಟ್ಟೆ. ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದೆ ನಾನು. ಆಲ್ಮೋಸ್ಟ್ ಅದು ಅವ್ರು ಎದ್ದು ಕೈ ಕಾಲು ನಿನ್ನೆ ನೈಟೇ ಸ್ನಾನ ಮಾಡ್ಕೊಂಡಿದ್ರು. ಬಟ್ ಬೆಳಿಗ್ಗೆ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಮುಖ ಎಲ್ಲ ವಾಶ್ ಮಾಡಿ ಬ್ರಷ್ ಮಾಡಿ ಅವ್ರಿಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗಿಬಿಟ್ಟಿತ್ತು. 30 ಮಿನಿಟ್ಸ್ ಆಗಿತ್ತು. ಇವಳ್ದು ದೊಡ್ಡವಳ್ದು ಸ್ವಲ್ಪ ಬ್ಲೌಸ್ ಕೂಡ ಲೂಸ್ ಇತ್ತು, ಅದನ್ನು ಟ್ರಕ್ ಹಿಡಿದ್ಬಿಟ್ಟು ಮಾಡಿದ್ದು. ಸೊ 2ನೇ ಅವಳು ಇಲ್ಲಿ ರೆಡಿಯಾಗಿ ನಿಂತವಳು. ಅವಳಿಗೂ ಅದೇ ಥರ ಸೀರೆ, ಬಟ್ ಬೇರೆ ಸೀರೆ ಇದೆ. ಅವಳಿಗೆ ಒಂಚೂರು ಡಿಫ್ರೆಂಟಾಗಿ ಮಾಡಬೇಕು, ಕಿತ್ತೂರು ರಾಣಿ ಥರ ಮಾಡಬೇಕು ಅವಳನ್ನ. ಸೊ ಈ ಥರ ಬಂತು ಸ್ಯಾರಿ ಲುಕ್ಕು. ಸೊ ಅವಳನ್ನ ಮುಖಕ್ಕೆ ಮೇಕಪ್ ಹಚ್ಕೊತಾ ಇರೋ, ಇಲ್ಲಾಂದರೆ ತಲೆ ಬಚ್ಚಿಸ್ಕೊತಾ ಇರೋ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಗಂಟು ಹಾಕ್ತಾರಲ್ಲ ಆ ಥರ ತುರ್ಬು ಹಾಕೋಕ್ಕೆ ಕಳಿಸ್ಬಿಟ್ಟು ಅವಳನ್ನ. ಎಲ್ಲನೂ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಳಿಗೆ ಸೀರೆ ಉಡಿಸ್ತಾ ಇದ್ದೀನಿ ನಾನು. ಇವಳಂತೂ ತುಂಬ ಹೈಟು ಕಡಿಮೆ, ಮತ್ತು ಇದು ತುಂಬಾ ಸಣ್ಣ ಇರೋದ್ರಿಂದ ಈ ಕಾಲ ಹತ್ರ ಕಚ್ಚೆ ಶೇಪು ಬರೋದು ಸ್ವಲ್ಪ ನನಗೆ ತುಂಬ ಕನ್ಫ್ಯೂಷನ್ ಆಯಿತು. ಅದು ಹೆಂಗೆ ಇದು ಮಾಡಬೇಕು, ಸೆಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಆ ಥರ ಆಯಿತು. ಬಟ್ ಹೆಂಗೋ ಪಿನ್ನೆಲ್ಲ ಹಾಕಿ ಟೈಮ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡಿದೆ. ಅಷ್ಟೇನು ಗಜಿಬಿಜಿ ಅಂತ ಅನಿಸ್ತಿಲ್ಲ. ಒಟ್ಟಲ್ಲಿ ಕ್ಲಿಯರ್ ಆಗಿತ್ತು. ಕಾಲ ಹತ್ರ ಒಂಚೂರು ಕಚ್ಚೆ ಶೇಪು ಚೆನ್ನಾಗಿ ಬರಬೇಕಿತ್ತೇನೋ ಅಂತ ನನಗನ್ನಿಸ್ತು ಒಟ್ಟಲ್ಲಿ. ಇವಳು ರಾಣಿ ಆಗಿರೋದ್ರಿಂದ ಇವಳಿಗೆ ಬನಾರಸ್ಸು ಗೋಲ್ಡ್ ಇದ್ರದ್ದು ಸ್ಯಾರಿ ಹಾಕಿದ್ದೀನಿ. ಅವಳಿಗೆ ಕಾಟನ್ ಸ್ಯಾರಿ ಅದು, ಅವಳು ದೊಡ್ಡವಳು ಹಾಕೊಂಡಿರೋದು. ಅದು ಕಾಟನ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒನಕೆ ಓಬವ್ವನಿಗೆ. ಲಾಸ್ಟ್ ಟೈಮ್ ಅದೇ ಸ್ಯಾರಿ ಹಾಕಿರೋದು. ಸೊ ಹಾಗಾಗಿ ಇವಳಿಗೆ ಸ್ವಲ್ಪ ಗೋಲ್ಡ್ ಜಾಸ್ತಿ ಇರೋಂಥ ರೇಷ್ಮೆ ಸೀರೆ ಥರ ಕಾಣೋ ಥರ ಸೊ ಅದೊಂದು ಬನಾರಸ್ ಸ್ಯಾರಿನ ಹಾಕಿದ್ದೀನಿ. ಅವ್ಳಿಗೆ ಸ್ವಲ್ಪ ಬ್ಲೌಸ್ ಸಿಗಲಿಲ್ಲ, ಹಂಗಾಗಿ ಗೋಲ್ಡ್ ಬ್ಲೌಸ್ನ ಹಾಕಿದ್ದೀನಿ. ಹಿಂದ್ಗಡೆ ರಾಣಿದು ಒಂದು ಇದು ಬರುತ್ತಲ್ಲ ಗೋಲ್ಡ್ದು, ಸೊ ಅದನ್ನು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಫೈನಲಿ ತೋರಿಸ್ತೀನಿ. ಇದು ನನ್ನ ಮಗನ ಡ್ರೆಸ್ಸು, ಫುಲ್ ವೈಟ್ ಕುರ್ತಾ. ಸೊ ಈ ಡ್ಯಾನ್ಸ್ ಟೈಮಲ್ಲಿ ಏನೇನು ಹೇಳ್ತಾರೆ ಅದೆಲ್ಲ ಕೊಡಿಸ್ಲೇಬೇಕು. ಇದು ನೋಡಿ ಜ್ಯುವೆಲ್ರಿ ಇವಳ್ದು. ಸೊ ಹಣೆಗೆಲ್ಲ ಇಟ್ಟೆಲ್ಲ ರೆಡಿ ಆಯಿತು. ಈಗ ಅವ್ರ ಮಮ್ಮಿ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ತೋರಿಸ್ತಾರೆ, ಡೈಲಾಗ್ ಎಲ್ಲ ಹೇಳಿಸ್ಕೊಂಡು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಅಣ್ಣ ತಮ್ಮ
ಬಂದಿರೆ ನಂಟರೆ ಇಷ್ಟರೆ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕೇ ಕಪ್ಪ. ವಿಡಿಯೋದಲ್ಲಿ ಅವರಪ್ಪನಿಗೆ ನಿಮ್ಮ ಅಪ್ಪನಿಗೆ ತೋರಿಸ್ತಾರೆ. ಜರ ಉರಿ ಎಲ್ಲ ಊಟ ಆಯ್ತು